ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ದುಬೈಗೆ ಬರಬೇಕಂತ ಇದ್ದೀರಾ, ಯಾರ್ಯಾರು ವಿದೇಶಕ್ಕೆ ಬರಬೇಕಂತ ಇದ್ದೀರಾ, ಅವರಿಗೆ ಒಂದು ಗಮನ, ಅವರಿಗೆ ಒಂದು ಸೂಚನೆ, ಅವರ ಗಮನಿಸಬೇಕಾದ ಕೆಲವು ಸಂಗತಿಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ತಿಳ್ಕೊಂಡು ಇರಬೇಕಷ್ಟೆ. ಯಾರ್ಯಾರು ಯು ಎಗೆ ಬರಬೇಕಂತ ಇದ್ದರೆ, ಯಾರ್ಯಾರು ನೀವು ಅರಬ್ ಕಂಟ್ರಿ ಆಗಲಿ ಹೊರ ಒಂದು ವಿದೇಶಕ್ಕೆ ಬಂದು ಕೆಲಸ ಮಾಡಬೇಕಂತ ಇದ್ದೀರಾ ಅಂತಂದರೆ ಅವರಿಗೆ ಇದು ಒಂದು ತಿಳುವಳಿಕೆಯ ಮಾತು. ಇವಾಗ ನಾವು ಸಾವಿರಾರು ಜನರಿಗೆ ನೋಡ್ತಾ ಇದ್ದೀವಿ. ನಮ್ಮ ಕಡೆ ಏನು ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ಯಾರು? ಏಜೆಂಟ್ ಥ್ರೋದಿಂದ. ಓಕೆ, ಬಹಳ ಬಹಳ ಇಂಪಾರ್ಟೆಂಟು. ಕೇಕಂತಂದರೆ ಯಾರು ಕೂಡ ಹೊರಗೆ ಬರಬೇಕಾಗಿತ್ತಂದರೆ ಹೊರ ದೇಶಕ್ಕೆ ಬಂದು ವಿದೇಶಕ್ಕೆ ಬಂದು ಕೆಲಸ ಮಾಡಬೇಕಂತ ಇದ್ದೀರಂತಂದರೆ ಮೊದಲು ಪರ್ಫೆಕ್ಟಾಗಿ ಆ ಕಂಪನಿಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ವಿಚಾರಿಸಿ. ಯಾಕಂದರೆ ಬಹಳ 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 ಫ್ರಾಡ್ ಆಗ್ತಾಯಿದೆ. ಏನಂತಂದರೆ ಊರಲ್ಲಿ ಇಂಟರ್ವ್ಯೂ ಮಾಡುವಾಗ ನಿಮಗೆ ಒಂದು ನಿಮ್ಮ ವ್ಯಾಲ್ಯೂ ಹೇಳ್ತಾರೆ. ಅಂದರೆ ಇಷ್ಟು ಸ್ಯಾಲ್ರಿ ಇದೆ ಅಂತ ಹೇಳ್ತಾರೆ, ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳ್ತಾರೆ, ಊಟ ಫ್ರೀ, ರೂಮ್ ಫ್ರೀ, ಟ್ರಾನ್ಸ್ಪೋರ್ಟ್ ಫ್ರೀ ಅಂತ ಎಲ್ಲ ನಿಮಗೆ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ನೀವೆಲ್ಲ ನಂಬಿ ಏನು ಮಾಡ್ತೀರಾ ಅಂತಂದರೆ, ಯಾರು ಸಾಮಾನ್ಯವಾಗಿ ನಾವಾಗ್ಬೋದು, ನೀವಾಗ್ಬೋದು, ನಮ್ಮ ತಲೆಯಲ್ಲಿ ಒಂದಿರೋದು ನಾವು ವಿದೇಶಕ್ಕೆ ಬಂದು ಕೆಲಸ ಮಾಡಬೇಕು ಅನ್ನೋದೊಂದೇ ನಮ್ಮ ತಲೆಯಲ್ಲಿ ಇರುತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ನಮ್ಮ ಕಂಪನಿಯಲ್ಲೂ ಕೂಡ ಬೇರೆ ಬೇರೆ ಥರದಂಥ ಸ್ಟೇಟ್ನಿಂದ ಕೆಲಸಕ್ಕೆ ಬರ್ತಾರೆ. ಆದರೆ ಅವರಿಗೆ ಮೊದಲು ಹೇಳ್ತಕ್ಕಂಥದ್ದು ಮಾತಿದೆ, ನಿಮಗೆ ಊಟ ಫ್ರೀ, ನೀರು ಫ್ರೀ, ನಿಮಗೆ ಬಸ್ ಫ್ರೀ, ನಿಮಗೆ ಸ್ಯಾಲರಿ ಒಳ್ಳೆ ಸ್ಯಾಲರಿ ಕೊಡ್ತೀವಿ, ಹಾಗೆ ಹೀಗೆ ಅಲ್ಲಿ ಹೇಳ್ತಾರೆ. ಎಲ್ಲಿ ಬರುವಾಗ ನಿಮ್ಮ ಊರಿಂದ. ಅದು ಯಾರು ಹೇಳ್ತಾರೆ? ಏಜೆಂಟ್. ಏಜೆಂಟ್ಗೂ ಕೂಡ ನೀವು ಕೊಡ್ತಕ್ಕಂಥ ಅಮೌಂಟು ಕೂಡ ಹ್ಯೂಸ್ ಆಗಿರುತ್ತೆ. ಅವರು ಡಿಮ್ಯಾಂಡ್ ಮಾಡ್ತಾರೆ ಲಕ್ಷ ಲಕ್ಷ, ಪರವಾಗಿಲ್ಲ. ಬಟ್ ಅಲ್ಲಿ ಏನು ಮಾತು ಕೊಡ್ತಾರೆ ಅದು ಇಲ್ಲಿ ಅಪ್ಲೈ ಆಗಲ್ಲ. ಬಹಳ ಕಂಪ್ನಿ ಇದೆ, ನಿಮಗೆ ಒಂದು ಕೆಲಸ ಹೇಳ್ತಾರೆ, ಇಲ್ಲಿ ಬಂದಿದ ಮೇಲೆ ಇನ್ನೊಂದು ಕೆಲಸ ಮಾಡಿಸ್ಕೊಡ್ತಾರೆ. ಅದಕ್ಕೆ ದಯಮಾಡಿ ಯಾರು ಬರಬೇಕಂತ ಇದ್ದೀರಾ ಪರಿಪೂರ್ಣವಾಗಿ ತಿಳ್ಕೊಳ್ಳಿ. ಬಂದಿದ್ದ ನಂತರ ಪಶ್ಚಾತ್ತಾಪ ಪಡುವ ಮುಂಚೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕಂಪ್ನಿ ಇದೆ, ಏನು ಕೆಲಸ ಇದೆ, ನಮಗೆ ಎಷ್ಟು ಸಂಬಳ ಕೊಡ್ತಾರೆ, ಯಾವ ಯಾವ ವ್ಯವಸ್ಥೆಗಳನ್ನು ನಮಗೆ ಅಳವಡಿಸ್ತಾರೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಬರಬೇಕು. ಯಾಕಂತಂದರೆ ಇವಾಗಿನ ಒಂದು ಮರಳು ಜನ, ಅಂದರೆ ಮರಳು ಮಾಡೋದು ಜಾಸ್ತಿ ಜನ ಇದ್ದಾರೆ, ಸುಳ್ಳು ಸುಳ್ಳು ಹೇಳೋದು. ಅದಕ್ಕೋಸ್ಕರ ತಿಳ್ಕೊಂಡು ಮಾಡಿ ಬರೋದು ಬಹಳ ಇಂಪಾರ್ಟೆಂಟು ನನ್ನ ಅನಿಸಿಕೆ ಪ್ರಕಾರ. ಎಷ್ಟೋ ಜನ ಕೂಡ ಇಲ್ಲೂ ಬಂದು ಸೆಲೆಕ್ಷನ್ ಮಾಡುವಾಗ ಒಂದು ಪೋಸ್ಟ್ ಹೇಳಿ ಇಲ್ಲಿ ಬಂದಾಗ ಬೇರೆ ಪೋಸ್ಟ್ ಕೊಟ್ಟಾಗ ಆ ಹುಡುಗರು ಅಳ್ತಾ ಇರ್ತಾರೆ. ಎಷ್ಟೋ ಜನ ಬಿಟ್ಕೊಟ್ಟು ಹೋಗಿರ್ತಾರೆ, ನನ್ನಿಂದ ಆಗಲ್ಲ ಅಂಥೇಳಿ. ಯಾಕಂತಂದರೆ ಅವರಲ್ಲೊಂದು ಹೇಳಿರ್ತಾರೆ, ಇಲ್ಲೊಂದು ಮಾಡಿರ್ತಾರೆ. ಅದಕ್ಕೋಸ್ಕರ ಯಾರು ಕೂಡ ಬರಬೇಕಂತ ಇದ್ದೀರಾ ಅಂತಂದರೆ ಪರಿಪೂರ್ಣವಾಗಿ ತಿಳ್ಕೊಳ್ಳಿ. ಇವಾಗ ನಾನು ಕೆಲಸ ಮಾಡ್ತಕ್ಕಂಥದ್ದು ಶಾರ್ಜಾ ಅನ್ನೋ ಒಂದು ಸ್ಟೇಟ್ನಲ್ಲಿ, UAEನಲ್ಲಿ ಇದೊಂದು ಎಮರೈಟ್ ಇದೆ, ಅಂದರೆ ಸ್ಟೇಟ್ ಇದೆ. ಈ ಸ್ಟೇಟ್ನಲ್ಲಿ ನಮ್ಮ ಕರ್ನಾಟಕದವರಿಗೆ ಇವಾಗ ಪ್ರೆಸೆಂಟಾಗಿ ವೀಸಾ ಅವೈಲಬಿಲಿಟಿ ಮಾಡ್ತಾಯಿಲ್ಲ. ಬಿಹೈಂಡ್ ದ ರೀಸನ್ ನನಗೆ ಗೊತ್ತಿಲ್ಲ. ಅಂದರೆ ವೀಸಾ ಅನ್ನೋದು ನಮಗೆ ಪ್ರೊವೈಡ್ ಮಾಡ್ತಾಯಿಲ್ಲ. ನೀವು ವಿಸಿಟಿಂಗ್ ಮೇಲೆ ಬಂದು ವಿಸಿಟ್ ಮುಖಾಂತರನೇ ಹೋಗ್ಬೋದು. ಅದೇನೋ ರೀಸನ್ ಇದೆ ಅಂತ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ನನ್ನನ್ನು ಕೂಡ ಟೆಕ್ಸ್ಟ್ ಮಾಡ್ತಾಯಿದ್ದಾರೆ, ನನಗೆ ಫೋನ್ ಮಾಡ್ತಾಯಿದ್ದಾರೆ, ಆದರೆ ನಾನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮಾಡಲೋ ಸಂದರ್ಭ ಬರುತ್ತೆ, ಮಾಡ್ತೀನಿ. ಅಂದರೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂತಂದರೆ, ಯಾರು ಕೂಡ ಬರಬೇಕಂತ ಇದ್ದೀರಂದರೆ ಪರಿಪೂರ್ಣವಾಗಿ ತಿಳ್ಕೊಳ್ಳಿ. ಸ್ಪೆಷಲಿ ನಮ್ಮ ಸೈಡಿಂದ, ನಮ್ಮ ಉತ್ತರ ಕರ್ನಾಟಕದ ನಮ್ಮ ಸೈಡ್ ನಾರ್ತ್, ನಮ್ಮದೇನು ಉತ್ತರ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕ ಇದೆ, ಆ ಸೈಡಿನ ಜನ ಜಸ್ಟ್ ಆಗಿ ನಾವು ಬಹಳ ಜನ ಇರುವುದು ಲೇಬರ್ಗೆ. ನಮ್ಮ ಎನ್ವೈರ್ಮೆಂಟ್ ಇದೆಲ್ಲ ಅಲ್ಲಿ ಇರ್ತಕ್ಕಂಥದ್ದು ಓನ್ಲಿ ಏಜೆಂಟುಗಳು, ಲೇಬರ್ ಕೆಲಸಕ್ಕೆ, ಪ್ಲಂಬರ್ ಕೆಲಸಕ್ಕೆ, ಪೇಂಟಿಂಗ್ ಕೆಲಸಕ್ಕೆ ಅಂಥೇಳಿ. ದುಡ್ಡಿದೆ ಅಂಥೇಳಿ ನಾವು ಕೆಲಸ ಹೇಗಿರುತ್ತೆ ಅಂತಂದರೆ ಕಷ್ಟಪಡಬೇಕಾಗುತ್ತೆ, ಬಿಸಿಲಲ್ಲೂ ಮಾಡಬೇಕು, ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು. ದುಡ್ಡು ಬರುತ್ತೆ, ನಿಮ್ಮ ಕೆಲಸ ಯಾವ ರೀತಿ ಇದೆ ಆ ರೀತಿ ನಿಮಗೆ ದುಡ್ಡಿನ ಒಂದು ಸಂಬಳ ಸಿಕ್ಕೇ ಸಿಗುತ್ತೆ.
ಬಟ್ ನನ್ನ ವಿಚಾರವೇನಂತಂದರೆ ಯಾರು ಕೂಡ ಬರಬೇಕಾಗಿತ್ತಂದರೆ ಪರಿಪೂರ್ಣವಾಗಿ ತಿಳ್ಕೊಂಡು ಬಂದರೆ ಒಳ್ಳೆಯದು. ಬಂದ ನಂತರ ಪಶ್ಚಾತ್ತಾಪ ಪಡೋದಾಗಲಿ ಫೀಲ್ ಬ್ಯಾಡ್ ಆಗೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡ್ತಾಯಿರಿ, ಪ್ರಯತ್ನ ಮಾಡ್ತಾನೆ ಇರಬೇಕು. ಅದಕ್ಕೆ ತಕ್ಕಂಥ ಫಲಿತಾಂಶ ಸಿಗುತ್ತೆ. ನಾವು ಟ್ರೈನೇ ಮಾಡ್ತಾಯಿಲ್ಲ ಅಂದರೆ ಯಾವುದು ಕೂಡ ನಮಗೆ ಸಿಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡೋದು ಏನಂತಂದರೆ, ಯಾರು ಕೂಡ ಬರಬೇಕಂತ ಇದ್ದೀರಂತಂದರೆ ಮುನ್ನೆಚ್ಚರಿಕೆಯಾಗಿ ಒಳ್ಳೆಯದು ಅನ್ನೋ ಕಂಪನಿ ಬಗ್ಗೆ ತಿಳ್ಕೊಂಡು ಮಾತ್ರ ಬನ್ನಿ. ಯಾಕಂತಂದರೆ ನೀವು ಏಜೆಂಟಿಗೆ ಲಕ್ಷ ದುಡ್ಡು ಕೊಡ್ತೀರಾ, ಆಮೇಲೆ ಇಲ್ಲಿ ಬಂದು ನಿಮಗೆ ಸ್ಯಾಟಿಸ್ಫೈ ಅಂದರೆ ನಿಮಗೆ ಫೀಲ್ ಕರೆಕ್ಟ್ ಆಗ್ತಾಯಿಲ್ಲ, ನೀವು ಹೊಂದ್ಕೊಳ್ತಾ ಇಲ್ಲ ಅಂತಂದರೆ ಬಹಳ ಕಷ್ಟ. ಮತ್ತೊಂದು ವಿಷಯ ಸಂಗತಿ ಹೇಳಬೇಕಂತಂದರೆ, ನೀವು ವಿದೇಶಕ್ಕೆ ಬರಬೇಕು ಕೆಲಸ ಮಾಡಬೇಕಂತ ಇದ್ದೀರಂತಂದರೆ ನಿಮಗೆ ಫಸ್ಟ್ ಇಂಪಾರ್ಟೆಂಟು ತಾಳ್ಮೆ ಬೆಳೆಸ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟು ಕೋಪ ಕಡಿಮೆ ಮಾಡಿಕೊಳ್ಬೇಕು. ಥರ್ಡ್ ಪಾಯಿಂಟು ಯಾರು ಜನ ಏನು ಮಾತಾಡಿದ್ರು ಕೂಡ ನಿಮ್ಮ ಕಿವಿ ಮುಚ್ಕೊಳ್ಬೇಕು. ಫೋರ್ತ್ ಪಾಯಿಂಟ್ ಏನಂತಂದರೆ, ಯಾರೋ ಒಬ್ಬರು ನಿಮಗೆ ಮಾತಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಂತಂದರೆ ಅದಕ್ಕೆ ರಿಪ್ಲೈ ಕೊಡಬಾರ್ದು, ಬಾಯಿ ಮುಚ್ಚಬೇಕು. ಇವು 4-5 ಪಾಯಿಂಟ್ ನೀವು ಅಳವಡಿಸ್ಕೊಂಡಿತ್ತಂತಂದರೆ ಇಲ್ಲಿ ನಾವು ಸರ್ವ್ ಆಗ್ಬೋದು, ಇಲ್ಲಿ ನಾವು ಜೀವಿಸಬಹುದು. ಯಾಕಂತಂದರೆ ಇಲ್ಲಿ ಥರದ ಸ್ಟೇಟ್ದಾಗಲಿ ಕಂಟ್ರಿ ಆಗಲಿ ಜನ ಬರ್ತಾರೆ. ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಜಗಳ ಆಡುವುದಂತೂ ಅಲೋಡಿಲ್ಲ, ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ತಾಳ್ಮೆ ಬಹಳ ಬೆಳೆಸ್ಕೊಳ್ಳೇಬೇಕು, ಕೋಪ ಕಡಿಮೆ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಇಲ್ಲಿ ನಾವು ಜೀವಿಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಯಾರ್ಯಾರು ಬರಬೇಕಂತ ಇದ್ದೀರಾ, ಯಾರ್ಯಾರು ನೀವು ಒಂದು ಅಪ್ಗ್ರೇಡ್ ಆಗಬೇಕಂತ ಇದ್ದೀರಾ, ಪ್ರಯತ್ನ ಮಾಡಿ ನಿಮ್ಮ ಒಂದು ವಿದ್ಯಾರ್ಹತೆಗೆ ಅಂದರೆ ನಿಮಗೆ ಸಂಬಂಧಪಟ್ಟ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ. ಯಾವುದೋ ಕೆಲಸ ಸಿಗ್ತದೆ ಅಂಥೇಳಿ ಬರೋದಾಗಲಿ, ಆಮೇಲೆ ಇಲ್ಲಿ ಬಂದು ಪಶ್ಚಾತ್ತಾಪ ಪಡೋದಾಗಲಿ, ಆಮೇಲೆ ಊರಿಗೆ ಹೋಗ್ತೀನಿ ಅನ್ನೋದಾಗಲಿ ಇದು ಮಾಡೋಕ್ಕೆ ಹೋಗಬೇಡಿ. ಎಷ್ಟಂತಂದರೆ ನಾವು ಬರುವಾಗ ಇರ್ತಕ್ಕಂಥ ಖುಷಿ ಇಲ್ಲಿ ಬಂದ ಮೇಲೆ ನಮಗೆ ಖುಷಿ ಅನ್ನೋದು ಗೊತ್ತಾಗುತ್ತೆ. ಖುಷಿ ಯಾವುದು, ಕಷ್ಟ ಯಾವುದು, ಸುಖ ಯಾವುದು, ಕಷ್ಟ ಯಾವುದು ಅಂಥೇಳಿ. ಅದಕ್ಕೋಸ್ಕರ ಒಳ್ಳೆ ರೀತಿ ವಿಚಾರ ಮಾಡಿ ಮಾಡಿ ನಿಮ್ಮ ಡಿಸಿಷನ್ ತಗೊಳ್ಳಿ. ಈಗಿನ ಒಂದು ಫ್ರಾಡ್ ಸಿಕ್ಕಾಪಟ್ಟೆ ಇದೆ. ಅದಕ್ಕೋಸ್ಕರ ಅಲರ್ಟ್ ಆಗಿರಿ. ಯಾವುದೋ ಒಂದು ಕೆಲಸ ಸೆಲೆಕ್ಟ್ ಆಗಿದ್ದೆ ಅಂತಂದರೆ ಅದಕ್ಕೆ ಆದಂಥ ಪರಿಪೂರ್ಣವಾದ ಮಾಹಿತಿ ಪಡ್ಕೊಳ್ಳಿ. ಸತ್ಯವಷ್ಟು ಸುಳ್ಳೆಷ್ಟು, ಕಂಪನಿ ಇದೆಯಾ ಆ ಲೊಕೇಶನ್ನಲ್ಲಿ, ಆ ದೇಶದಲ್ಲಿ ಆ ಕಂಪ್ನಿ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಓಕೆ. ಆಮೇಲೆ ನಾವು ವಿಸಿಟಿಂಗ್ ಬರ್ತೀವಿ, ಇಲ್ಲೇ ಜಾಬ್ ಸರ್ಚ್ ಮಾಡ್ತೀವಿ ಅನ್ನೋದು ಅಂದ್ರೂ ಆಪ್ಷನ್ ಇದೆ. ಬಟ್ ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ವಿಸಿಟಿಗೆ ಬಹಳ ಬೆಲೆ ಇದೆ. 3 ತಿಂಗಳಲ್ಲಿ ನೀವು ಜಾಬ್ ಸರ್ಚ್ ಮಾಡಬೇಕು. ಜಾಬ್ ಸರ್ಚ್ ಮಾಡಬೇಕಾಗಿತ್ತಂತಂದರೆ ನಿಮಗೆ ಬೇಕಾದಂಥ ರೂಮ್ ಬೇಕು, ಊಟ ಬೇಕು, ಸಿಕ್ಕಾಪಟ್ಟೆ ರೆಂಟ್ ಇದೆ ಇಲ್ಲಿ. ಅದಕ್ಕೋಸ್ಕರ ನೀವು ಊರಿಂದ ಬರುವಾಗೆ ಬೆಟರ್ ಯಾವುದೋ ಒಂದು ಕಂಪನಿಯಲ್ಲಿ ಸೆಲೆಕ್ಟ್ ಆಗಿ ಆ ಕಂಪನಿಯ ಒಂದು ವೀಸಾ ನಿಮ್ಮ ಜೊತೆ ಇತ್ತಂದರೆ ನೀವು ಬಂದ ತಕ್ಷಣ ಆ ಕಂಪನಿ ನಿಮಗೆ ಅಕೊಮಡೇಷನ್ ಪ್ರೊವೈಡ್ ಮಾಡುತ್ತೆ. ಆ ಅಕೊಮಡೇಷನ್ನಲ್ಲಿ ಉಳ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬೋದು. ವಿಸಿಟಿಂಗ್ನಲ್ಲಿ ಬರ್ತೀನಂತಂದರೆ ನಿಮ್ಮ ಹತ್ರ ಲಕ್ಷ ದುಡ್ಡು ಇಟ್ಕೊಂಡು ಬರಬೇಕಾಗುತ್ತೆ. ಒಂದು ನೀರಿನ ಬಾಟಲ್ ಕೂಡ ಇಲ್ಲಿ 1 ದರಮ್ ಇದೆ, ಅಂದರೆ ನಮ್ಮ ಇಂಡಿಯಾದು 25 ರೂಪಾಯಿ ಆಗುತ್ತೆ ಸಣ್ಣ ಬಾಟಲ್ಗೆ. ಅದಕ್ಕೋಸ್ಕರ ವಿಚಾರ ಮಾಡಿ, ಎಲ್ರಿಗೂ ಒಂದು ಒಳ್ಳೆ ಉದ್ಯೋಗ, ದುಡ್ಡು ಬೇಕನ್ನೋದೊಂದು ಹುಮ್ಮಸ್ಸಿರುತ್ತೆ. ಆದರೆ ಯಾವುದೂ ಫ್ರಾಡ್ಗೆ ಬಲೆ ಆಗದೆ ವಿಚಾರವಂತರಾಗಿ, ಯಾರು ನಮ್ಮಿಂದ ಹೆಲ್ಪ್ ಆಗಿದ್ದರೆ ನಾವು ಮಾಡ್ತೀವಿ, ಹೆಲ್ಪ್ ಮಾಡುವ ಒಂದು ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇರ್ತಾಯಿದ್ದೀನಿ. ಆ ಮಟ್ಟಕ್ಕೆ ನನಗೂ ಕೂಡ ಆ ಮಟ್ಟದ ಒಂದು ಶಕ್ತಿ ಸಿಕ್ಕಿದ್ರೆ, ಅಂದರೆ ಇನ್ನೊಬ್ಬರಿಗೆ ಒಂದು ಕೆಲಸ ಆಗಲಿ ಏನೋ ಒಂದು ಸಹಾಯ ಮಾಡುವ ಶಕ್ತಿ ಮಾಡ್ಕೊಳ್ತಾ ಇದ್ದೀನಿ. ಆ ಶಕ್ತಿ ಬಂದಾಗ ನನ್ನದೇ ಆದಂಥ ನಾನು ಕೂಡ ಸಹಾಯ ಮಾಡೋಕ್ಕೆ ಟ್ರೈ ಮಾಡಬೇಕಂತ ವಿಚಾರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ರಿಪ್ಲೈ ಮಾಡ್ತಾಯಿಲ್ಲ ಇವನು ಮೆಸೇಜ್ಗೆ ಹಾಗೆ ಹೇಗೆ ಅಂತೆ. ನಮ್ಮ ಕೆಲಸ ನಮಗೆ ಸಮಯ ಹೆಂಗಿದೆ ಅಂತಂದರೆ
ನಾವು ಬೆಳಿಗ್ಗೆನೂ ಹೋಗಬೇಕು, ನೈಟು ಹೋಗಬೇಕು. ನಾವು ಬಂದಿರತಕ್ಕಂಥದ್ದು ಮಧ್ಯಾಹ್ನದಲ್ಲಿ. ಆ ಮಧ್ಯಾಹ್ನದಲ್ಲಿ ನಾವು ರೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನೈಟ್ ನಾವು ಬರೋದು ಮಧ್ಯರಾತ್ರಿ 1 ಗಂಟೆಗೆ. ಆವಾಗ ನೀವು ಮಲ್ಕೊಂಡಿರ್ತೀರ. ಅದಕ್ಕೆ ಸಮಯದ ಕೂಡ ಅಭಾವವಿದೆ. ಧನ್ಯವಾದಗಳು.